ಪಂದ್ಯದಲ್ಲಿ ಅಂಕವನ್ನು ಕಂಡುಕೊಂಡ ಪುರುಷೋತ್ತಮ ಅವರ ಮಾಲೀಕತ್ವದ ಜಿಕೆ ಎಂಟರ್ಪ್ರೈಸಸ್ 2-0. ಅಜ್ಮತ್ತುಲ್ಲಾ ಅಂಕ ಗೆದ್ದಿದ್ದಾರೆ. ಕ್ರೀಡೆಯಲ್ಲಿ ಉದ್ಯೋಗವನ್ನು ಕಂಡುಕೊಂಡವರು ಭಾರತ ದೇಶದ ನಮ್ಮ ಹೆಮ್ಮೆಯ ಸೈನಿಕ 1-2 ಚಪಾತಿ. ಮೂರನೇ ಅಂಕ ಜಿಕೆ ಎಂಟರ್ಪ್ರೈಸಸ್ ತಂಡಕ್ಕೆ. ಮೂರು ಅಂಕಗಳ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ಪುರುಷೋತ್ತಮ ಅವರ ಮಾಲೀಕತ್ವದ ಜಿಕೆ ಎಂಟರ್ಪ್ರೈಸಸ್ ತಂಡ 4ನೇ ಕ್ವಾರ್ಟರ್ ಫೈನಲ್ನ ಪ್ರಥಮ ಸೆಟ್ಟಿನಲ್ಲಿ ನಾಲ್ಕು ಅಂಕಗಳ ಮುನ್ನಡೆ. ಬಲೆಯ ಬಳಿಯಲ್ಲಿ ಅದ್ದೂರಿಯ ತಡೆತವನ್ನು ಹಿಡಿಯುವುದರ ಮುಖ್ಯವಾಗಿ 2ನೇ ಅಂಕವನ್ನು ತಮ್ಮದಾಗಿಸಿಕೊಂಡು ಅಂತಾರಾಷ್ಟ್ರೀಯ ಆಟಗಾರ ಅಜ್ಮತ್ತುಲ್ಲಾ ಸರ್ವಿಸ್ ಕ್ಷೇತ್ರದಲ್ಲಿ 2-5. 6-2 4 ಅಂಕದ ಮುನ್ನಡೆ ಪ್ರಥಮ ಸೆಟ್. ಪ್ರಭಾಸ್ 3-6 3-6 ಮೂರಕ್ಕೇರದ 6ಕ್ಕಿಳಿಯದ ಪಂದ್ಯ. ಏಳು ಮೂರರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. 4 ಅಂಕಗಳ ಮುನ್ನಡೆ. ಅಜ್ಮತ್ತುಲ್ಲಾ ಅಂಕ ಗೆದ್ದಿದ್ದಾರೆ. 4-7 4-7. ಬಲವಾದ ಸರ್ವಿಸ್ ಅಂಕಣದಿಂದ ಬಲದೂರ 8ನೇ ಅಂಕದೊಂದಿಗೆ 4 ಅಂಕಗಳ ಮುನ್ನಡೆಯಲ್ಲಿ ಪುರುಷೋತ್ತಮ ಅವರ ಮಾಲೀಕತ್ವದ ಜಿಕೆ ಎಂಟರ್ಪ್ರೈಸಸ್. ಫೆಲಿಕ್ಸ್ ಅಂಕ ಗೆದ್ದಿದ್ದಾರೆ. 5-8. ಬಲೆಯ ಸ್ಪರ್ಶವನ್ನು ಕಂಡುಕೊಂಡ ತೀರ್ಪುಗಾರರು ಅಂಕ ಪುರುಷೋತ್ತಮ ಅವರ ಮಾಲೀಕತ್ವದ ಜಿಕೆ ಎಂಟರ್ಪ್ರೈಸಸ್ ತಂಡಕ್ಕೆ. ಸುನಿಲ ಅಂಕ ಗೆದ್ದಿದ್ದಾರೆ. 6-9 6-9. ಪ್ರಥಮ ಸೆಮಿಫೈನಲ್ಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ ಗುಲ್ಲಾ ಬಾಯ್ಸ್ ವಿರುದ್ಧವಾಗಿ ಟೀಮ್ ಪ್ಯಾರಡೈಸ್ ಶಬರಿ ಅವರ ಮಾಲೀಕತ್ವದ ತಂಡ. ಸಮಬಲಕ್ಕೆ 2 ಅಂಕದ ಬೇಡಿಕೆ. ಪ್ರಥಮ ಸೆಟ್ ಪ್ರಗತಿ ಪಥದಲ್ಲಿದೆ. ಬಲವಾದ ಹೊಡೆತ ಅಂಕಣದಿಂದ ಬಲದೂರ ಅಂಕವನ್ನು ಗಿಟ್ಟಿಸಿ
ಕಾಯ್ದಿರಿಸಿಕೊಂಡ ಭೈರತಿ ಬಾಯ್ಸ್. Point to Bhairathi boys, 9-10. ready. Tani dilchura aligidana. Avana sarikku iddala nestala tani dilchura. Avana tani dilchura. Sarikku iddala. Indha baar nanu racing sola. Idiga poranga yerada. 11-9. 11-9 ಅಂಕಗಳ ಯಥಾಸ್ಥಿತಿಯ ಮುನ್ನಡೆ ಪುರುಷೋತ್ತಮ ಅವರ ಮಾಲೀಕತ್ವದ ಜಿಕೆ. ಸರ್ವಿಸ್ನ ವೈಫಲ್ಯ 10ನೇ ಅಂಕ 10-12. ಭೈರತಿ ಬಾಯ್ಸ್ 10 ಪಾಯಿಂಟ್ಸ್, ಜಿಕೆ ಎಂಟರ್ಪ್ರೈಸಸ್ 12 ಪಾಯಿಂಟ್ಸ್. ತಪ್ಪನ್ನು ಒಪ್ಪಿಕೊಂಡ ಸಾಯಿ ಕೃಷ್ಣನ್ ಅರಬ್ ರಾಷ್ಟ್ರದಲ್ಲಿ ಬೇಡಿಕೆಯುಳ್ಳ ಆಟಗಾರ, ಜಿಕೆ ಎಂಟರ್ಪ್ರೈಸಸ್ ನ ಎದೆ ಸಂಖ್ಯೆ 4ರ ಆಟಗಾರ. 11-12. ಯಥಾಸ್ಥಿತಿಯ 2 ಅಂಕಗಳನ್ನು ಕಾಯ್ದಿರಿಸಿಕೊಂಡಿರುವಂತಹ ಪುರುಷೋತ್ತಮ ಅವರ ಮಾಲೀಕತ್ವದ ಜಿಕೆ. 12-13. பந்தே உள்ள வந்துருச்சா? கேப்டன், நான் டீம் கேப்டன் யார் அவர்தான் பேசுங்க. Referee decision is final decision. Please note this point. Both are team captains. வந்து வர 12-13. வந்துக்கினே ரீச் பேசிடலாமா? அவர் 2 கையில கூட போடல, அந்த ஒரு கையில தான் தள்ளினாரு. என்ன நீங்க பாக்க திப்பிட்டு பாருங்க, பார்க்க முடியல நான் பாருங்க. இல்ல வந்து 2 பாயிண்ட் பார்க்க வாங்கி தரணும். மேட்ச பாருங்க, 2 கையில போட்டாரு. 2 கையில போட்டாருன்றது பேரு, ஒரு கையில தான் போட்டாரு. 13-13 ಸಮಬಲದ ಹೋರಾಟವನ್ನು ಪ್ರಥಮ ಸೆಟ್ಟಿನಲ್ಲಿ ಕಂಡುಕೊಳ್ಳುತ್ತಿರುವ 4ನೇ ಕ್ವಾರ್ಟರ್ ಫೈನಲ್ನ ಪಂದ್ಯಾಟದಲ್ಲಿ ಇತ್ತಂಡಗಳು ಸರ್ವಿಸ್ ಔಟ್. ಪಾಯಿಂಟ್ ಟು ಜಿಕೆ ಎಂಟರ್ಪ್ರೈಸಸ್. 14-13. ಅಜ್ಮತುಲ್ಲಾ ಅಂಕ ಗೆದ್ದಿದ್ದಾರೆ. ಫರ್ಟಿನಾಲ್ 14-14 ಸಮಬಲ. ವರ್ಲ್ಡ್ ಸರ್ವಿಸಸ್ ನಲ್ಲಿ ಆಡಿದ ಆಟಗಾರ, ಭಾರತ ತಂಡದಲ್ಲಿ ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ ಆಡಿದ ಆಟಗಾರ ಅಜ್ಮತುಲ್ಲಾ ಸರ್ವಿಸ್ ಕ್ಷೇತ್ರದಲ್ಲಿ. 15-14 1 ಅಂಕದ ಮುನ್ನಡೆ
ಪ್ರಥಮ ಸೆಟ್ಟಿನಲ್ಲಿ ಸಮಬಲದ ಹೋರಾಟವನ್ನೇ ಕಂಡುಕೊಳ್ಳುತ್ತಿರುವ ಎರಡು ತಂಡಗಳು. ನೋಡಿ, ಸರ್ವಿಸ್ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳುತ್ತಿರುವ ಆಟಗಾರನ ವಯಸ್ಸು ಸರಿ ಸುಮಾರು 48. ಓಪನ್ ಓಪನ್ 16-15. ರಾಜ್ಯದ ಹಿರಿಯ ಶ್ರೇಷ್ಠ ಆಟಗಾರ ಭೈರತಿ ತಂಡದಲ್ಲಿ ಎದೆ ಸಂಖ್ಯೆ 8ರ ಆಟಗಾರ ಜ್ಞಾನಪ್ರಕಾಶ್ ಯಾನೆ ಚಪಾತಿ. ಕಾಶ್ಮೀರದಿಂದ ಕನ್ಯಾಕುಮಾರಿಗಿರುವಂತಹ ಬಲಿಷ್ಠ ಆಟಗಾರರ ಜೊತೆ ಆಡಿದ ಅನುಭವ. 17-15. ಸ್ಪರ್ಶವನ್ನು ಹೊಡೆತದ ಲಾಭವನ್ನು ಕೈಗೆತ್ತಿಕೊಂಡ ಜಿಕೆ ಎಂಟರ್ಪ್ರೈಸಸ್ ತಂಡದ ಆಟಗಾರ 17-15. ಪ್ರಭಾಸ್ ಅವರ ಮುಖಾಂತರವಾಗಿ ಭೈರತಿ ಬಾಯ್ಸ್ ತಂಡಕ್ಕೆ ಪ್ರಥಮ ಸೆಮಿಫೈನಲ್ ಪ್ಯಾರಡೈಸ್ ಸಬರಿ ಅವರ ಮಾಲೀಕತ್ವದ ತಂಡ ಗುಳ್ಳಾ ಬಾಯ್ಸ್ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ. 18-16 ಯಥಾಸ್ಥಿತಿಯ ಎರಡು ಮುನ್ನಡೆಯಲ್ಲಿ ಪ್ರಥಮ ಸೆಟ್ಟಿನಲ್ಲಿ 4ನೆಯ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ವಿಶ್ರಾಂತಿಯ ಕೋರಿಕೆ. ಈ ಪಂದ್ಯ ಮುಗಿದ ಮೇಲೆ ಈ ಚಾಂಪಿಯನ್ಶಿಪ್ನ ಪ್ರಥಮ ಉಪಾಂತ್ಯ ಪಂದ್ಯ ಶಬರೀಶ್ ಅವರ ಮಾಲೀಕತ್ವದ ಟೀಮ್ ಪ್ಯಾರಡೈಸ್ ವಿರುದ್ಧವಾಗಿ ಗುಳ್ಳಾ ಬಾಯ್ಸ್. ಎರಡು ತಂಡಗಳು ಪ್ರಥಮ ಸೆಮಿಫೈನಲ್ಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ. 19-16 4ನೆಯ ಕ್ವಾರ್ಟರ್ ಫೈನಲ್ ನ ಪಂದ್ಯಾಟದಲ್ಲಿ ಪುರುಷೋತ್ತಮ್ ರವರ ಮಾಲೀಕತ್ವದ ಜಿಕೆ ಎಂಟರ್ಪ್ರೈಸಸ್ 3 ಅಂಕಗಳ ಮುನ್ನಡೆಯಲ್ಲಿ. 19-15. ಅಂಕ ಗೆದ್ದಿದ್ದಾರೆ 17-19 ಭೈರತಿ ಬಾಯ್ಸ್ ತಂಡದ ಪರವಾಗಿ. Yes, good spike, side change, point to GK 2017. 20-17. ಪ್ರಭಾಸ್ ಈ ಭಾಗದಲ್ಲಿಯೂ ಕೂಡ ಅನುಭವದ ಆಟಗಾರರ ಹೊಡೆತ ಬಡಿತಗಳೊಂದಿಗೆ ಅಂಕವನ್ನು ಹಂಚಿಕೊಳ್ಳುತ್ತಿರುವ ಭೈರತಿ ನಾಗೇಶ್ವರ ಮಾಲೀಕತ್ವದ ಭೈರತಿ ಬಾಯ್ಸ್ ತಂಡ 18-20ರಲ್ಲಿ ಸಮಬಲಕ್ಕೆ 2 ಅಂಕದ ಬೇಡಿಕೆ. 21-18. 21-18. லாகர்கிட்ட போடணும் வீட்டு போடுற மாதிரி போட்டா போய் தான் எப்படி எப்படி அடி பண்ணி லாகர் 19-25. நல்ல பிளாக் ಎರಡು ಅಂಕಗಳ ಯಥಾಸ್ಥಿತಿಯ ಅದೇ ಮೇಲೆ ಕೊಟ್ಟ ಲಾಗರ್ ಬಂದಿದೆ. ತಂಡಗಳು 4ನೆಯ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ நல்ல பிளாக் 20-22. 20ನೇ ಅಂಕ ಭೈರತಿ ಬಾಯ್ಸ್ ತಂಡಕ್ಕೆ, 22ನೇ ಅಂಕ ಜಿಕೆ ಎಂಟರ್ಪ್ರೈಸಸ್ ತಂಡಕ್ಕೆ.
தூக்கி போட்டா கூட நல்லா ಇಪ್ಪತ್ತಿ 22 21-22 ಸಮಬಲಕ್ಕೆ 1 ಅಂಕದ ಬೇಡಿಕೆ, ವಿಶ್ರಾಂತಿಯ ಕೋರಿಕೆ. ವೇದಿಕೆಯಲ್ಲಿ ಈ ಭಾಗದ ಜನಪ್ರಿಯ ಜನನಾಯಕ ಗಣವೆತ್ತ ಕರ್ನಾಟಕದ ಮಾಜಿ ಸಚಿವರು, ಮಾದೇವಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರರು, ನಮ್ಮೆಲ್ಲರ ಗುರಿಕಾರರು ಆಗಿರುವಂತಹ ಗೌರವಾನ್ವಿತ ಅರವಿಂದ ಲಿಂಬಾವಳಿ ಸರ್ ಅವರ ಜೊತೆಯಲ್ಲಿ, ಈ ನಾಡಿನ ಗಣ್ಯಾತಿ ಗಣ್ಯರ ಜೊತೆಯಲ್ಲಿ ದಿವಂಗತ KS ಮಂಜುನಾಥ್ ರವರ ಸುನೀತಾ ಮಂಜುನಾಥ್ ಮೇಡಮ್ ಅವರು ಕುಳಿತು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. 21-22 ಓಪನ್ ರೈ 23-21 ஒரு பேக் ப்ரை விளையாட அருணா ಬರಲ್ಲ ಬರಲ್ಲ ಅವರೇ 22-23 ಬರಲ್ಲಯಾ ಬಲಕ್ಕೆ 1 ಅಂಕದ ಬೇಡಿಕೆ ಪ್ರಥಮ ಸೆಟ್ಟಿನಲ್ಲಿ. ಗಂಡ್ಯಾ ಗಂಡ್ಯಾ ಇವಾಗ ಕುರ್ಚಿ ವಾಂಗ ಒಂದು ಕುರ್ಚಿ ಅಯ್ಯೋ நல்ல பாஸ் 34-22 ஒரே கடைசி நேரம் ஒரு அவன் வந்து சர்வீஸ் அந்த எடுக்கணும் போட்ட தான் வெளில வந்துருவான். இது ஒரு பேண்ட்ரா ಎರಡನೆಯ ವಿಶ್ರಾಂತಿಯ ಕೋರಿಕೆಯನ್ನು ತಮ್ಮದಾಗಿಸಿಕೊಳ್ಳುತ್ತಿರುವ ಭೈರತಿ ಬಾಯ್ಸ್ ತಂಡ ಪ್ರಥಮ ಸೆಮಿಫೈನಲ್ ಪಂದ್ಯಾಟಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಶಬರಿಯವರ ಮಾಲೀಕತ್ವದ ಟೀಮ್ ಪ್ಯಾರಡೈಸ್ ವಿರುದ್ಧವಾಗಿ ಗುಲ್ಲಾ ಬಾಯ್ಸ್. ಸೆಟ್ ಪಾಯಿಂಟ್ ಟು GK ಎಂಟರ್ಪ್ರೈಸಸ್. ಸ್ಪರ್ಶವರು ಹೊಡೆತದ ಲಾಭವನ್ನು ಕೈಗೆತ್ತಿಕೊಂಡ ಅಜ್ಮತ್ವುಲ್ಲಾ 23-24 ಸಂಬಲಕ್ಕೆ 1 ಅಂಕದ ಬೇಡಿಕೆ. வாஷ் ரெடி ஒரு பாஸ் மட்டும் போடுங்க வாஷ் ஆயிடும். ಈ ಅಂಕದೊಂದಿಗೆ ಪ್ರಥಮ ಸೆಟ್ ಅನ್ನು ತಮ್ಮದಾಗಿಸಿಕೊಂಡಿರುವ ಪುರುಷೋತ್ತಮ್ ರವರ ಮಾಲೀಕತ್ವದ GK ಎಂಟರ್ಪ್ರೈಸಸ್ ದ್ವಿತೀಯ ಸೆಟ್ ಅನ್ನು ಗೆಲ್ಲಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿರುವಂತಹ ಭೈರತಿ ಬಾಯ್ಸ್